ಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಫ್ಫಾಗ್ರ ಸುರಂಗ ನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ. ಚಿತ್ರೈ ಪದೈಶ್ಚ ಗಂಭೀರೈರ್ವಾಕ್ಯೈ ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಃಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾ ಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ಸತ್ಯ ವಿಷ್ಣೋ ಪದಶ್ರಿದ್ಗೋವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಷ್ಠವಾದ ಸಾಧನ ಶರೀರ. ಈ ಸಾಧನ ಶರೀರವನ್ನು ಪರಿಪೂರ್ತಿಯಾಗಿ ಸಾಧನಮಯವನ್ನಾಗಿ ಮಾಡಬೇಕು ಅಂತಾದರೆ ಇದರಲ್ಲಿ ದೈನಂದಿನದ ನಿತ್ಯ ಕರ್ಮಾನುಷ್ಠಾನಗಳು ಅವಶ್ಯವಾಗಿ ಮಾಡಲೇಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ದಾಸರು ಹೇಳಿದ ಹಾಗೆ, ಇಂತಹ ಸಾಧನ ಶರೀರ ಯಾವುದೋ ಪುಕ್ಕಟೆ ವ್ಯರ್ಥವಾಗಿ ಕಳೆಯದಂತೆ ದೇವರಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ಈ ಸಾಧನ ಜೀವನದ ಸಾರ್ಥಕತೆಯನ್ನು ಮಾಡುವುದೇ ಪರಮೋದ್ದೇಶ. ಇಂತಹ ಜೀವನದ ಸಾರ್ಥಕತೆಯ ಹಿನ್ನೆಲೆಯಲ್ಲಿ ಅನೇಕ ಮಹನೀಯ ಚರಣರು ಈ ವಿಚಾರದ ಉಪಾಯಗಳನ್ನು ನಾನಾ ವಿಧವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರಲ್ಲಿ ಒಬ್ಬರಾದವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠಾಧೀಶ್ವರರಾದ ಸತ್ಯಬೋಧ ತೀರ್ಥ ಕರಕಮಲ ಸಂಜಾತರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಆ ಮಹಾನುಭಾವರು ಸಂಸಾರದಲ್ಲಿಯೇನೆ ಬಿದ್ದು ಹೊರಳಾಡುತ್ತಿರುವ ನಮ್ಮಂಥವರನ್ನು ನೋಡಿ
ಮೇಲಕ್ಕೆತ್ತಿ ದೇವರ ವಿಶೇಷವಾದ ಅನುಸಂಧಾನ, ಭಕ್ತಿ, ಉಪಾಸನೆಗಳನ್ನು ಮಾಡುವುದಕ್ಕಾಗಿ ಅನೇಕ ವಿಧವಾದ ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಮಹಾನುಭಾವರ ಜೀವನದಲ್ಲಿಯೂ ಕೂಡ ಇಂತಹದ್ದು ಅನೇಕ. ಇವರೆಂತಹ ಶಿಷ್ಯರು ಅಂದರೆ, ಸಾಮಾನ್ಯವಾಗಿ ಶ್ರೀಮಠದಲ್ಲಿ ಗುರುಗಳಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದ ನಂತರ ವಿಷ್ಣು ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ ಅನ್ನುವ ಧ್ಯೇಯ ವಾಕ್ಯವನ್ನೇ ಉಸಿರಾಗಿ ಇಟ್ಟುಕೊಂಡು ದೇಶದ ನಾನಾ ಭಾಗಗಳಲ್ಲಿ ಸಂಚಾರವನ್ನು ಮಾಡಿ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವುದು ಹಿರಿದಾದ ಉದ್ದೇಶ. ಈ ಗುರುಗಳಿಂದ ಪ್ರಣವೋಪದೇಶ, ಅನುಗ್ರಹ, ಇದರ ಜೊತೆಗೆ ಆಯುಷ್ಯವನ್ನೂ ಪಡೆದವರು. ಕರ್ಮಧರ್ಮವಶಾತ್ ಅಲ್ಪಾಯುಷ್ಯವನ್ನು ಹೊಂದಿ ಹುಟ್ಟಿದ ಈ ಮಹಾನುಭಾವರು ಇವರ ಯೋಗ್ಯತೆಯನ್ನು ನೋಡಿ, ಇವರು ಮುಂದೆ ಮಾಡುವಂತಹ ಕರ್ಮಗಳು ಧರ್ಮ ಪ್ರಚಾರ, ಶಾಸ್ತ್ರ ಪ್ರಚಾರ, ಸಿದ್ಧಾಂತ ಪ್ರಚಾರಗಳನ್ನು ಮನಗಂಡ ಮಹಾನುಭಾವರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಯುರ್ದಾನವನ್ನು ಮಾಡ್ತಾರೆ. ಆಯುರ್ದಾನವನ್ನೂ ಮಾಡಿ, ಜ್ಞಾನೋಪದೇಶವನ್ನೂ ಮಾಡಿ, ಸಂಸ್ಥಾನಾಧೀಶ್ವರರನ್ನೂ ಮಾಡುತ್ತಾರೆ. ಇಂತಹ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಮಹಾ ತಪಸ್ವಿ ವರೇಣ್ಯರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಿದ್ಧಿಪುರುಷರೂ ಹೌದು. ಗಂಗೆಯನ್ನು ಕಂಡವರು, ಜ್ಞಾನಗಂಗೆಯನ್ನು ಹರಿಸಿದವರು. ವಿಷ್ಣುಪಾದದ ಬಾಗಿಲಿನ ಆ ಬೀಗದ ಕೈ, ಆ ಕೀಲಿಯನ್ನು ತಮ್ಮ ತಪಸ್ಸಾಮರ್ಥ್ಯದಿಂದ ಕಳಚಿಸಿ ಎಲ್ಲ ಭಗವದ್ಭಕ್ತರಿಗೆ ದೇವರ ದರ್ಶನವನ್ನು ಮಾಡಿಸಿದವರು. ಇವರ ಭಕ್ತಿಯನ್ನು ಮೆಚ್ಚಿ ಸ್ವಯಂ ಪರಮಾತ್ಮ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಇವರಿಂದ ತಪ್ತಮುದ್ರೆಯನ್ನು ಮಾಡಿಸಿಕೊಂಡದ್ದು ಐತಿಹ್ಯ. ಅದೇ ತರನಾಗಿ ಇವರು ಉಡುಪಿ ಕ್ಷೇತ್ರದಲ್ಲಿ ಇರುವಾಗ ಸ್ವಯಂ ಕೃಷ್ಣನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅವನಿಂದ ಅನುಗೃಹೀತರಾದವರು. ಇಂತಹ ಅನೇಕ ಮಹಿಮೆ ಈ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಇಷ್ಟೆಲ್ಲ ಆದರೂ ಅವರು ಹೇಳಿಕೊಳ್ಳುವುದು, ಇದೆಲ್ಲ ದೇವರು ನನ್ನಿಂದ ಮಾಡಿಸಿದ್ದು ಯಾವ ಯೋಗ್ಯತೆಯಿಂದ ಅಂದರೆ, ನಾನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯ ಅನ್ನುವುದನ್ನೇ ಪ್ರಧಾನವಾದಂತಹ ಉದ್ದೇಶ. ಅದನ್ನು ಮೆಚ್ಚಿ ಪರಮಾತ್ಮ ನನಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿಯೇನೆ ಆ ದೇವರ ಭಕ್ತಿಯನ್ನು ಕಂಡವರು, ಮೆಚ್ಚಿದವರು, ಅನುಗ್ರಹವನ್ನು ಪಡೆದುಕೊಂಡವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅನೇಕ ವಿಧವಾದಂತಹ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮದ ಸ್ತೋತ್ರದ ವ್ಯಾಖ್ಯಾನ, ಸರಸ್ವತಿ ಸೂಕ್ತ ವ್ಯಾಖ್ಯಾನ, ಘರ್ಮ ಸೂಕ್ತ ವ್ಯಾಖ್ಯಾನ, ಪುರುಷ ಸೂಕ್ತ ವ್ಯಾಖ್ಯಾನ, ವ್ಯಾಖ್ಯಾನ ಸಮೇತವಾದ 28 ಪ್ರತಿಮೆಗಳ ಸ್ತೋತ್ರ, ಅದೇ ರೀತಿ ವಿಷ್ಣು ಸ್ತುತಿ ಹಾಗೂ ರಾಮಕೃಷ್ಣಾಷ್ಟಕ ಇತ್ಯಾದಿಯಾಗಿ ಇಂತಹ ಅನೇಕ ಸ್ತೋತ್ರಗಳ ರಚನೆಯನ್ನು ಮಾಡಿ ಅಜ್ಞರಿಗೂ ಸುಲಭವಾಗಿ ಭಗವದ್ಭಕ್ತಿ ಅಂಕುರಿತವಾಗಬೇಕು ಅನ್ನುವ ಪ್ರಧಾನ ಉದ್ದೇಶ, ವೇದಾರ್ಥಗಳ ಅರ್ಥ ಸುಲಭ ಶೈಲಿಯಲ್ಲಿ ನಮಗಾಗಬೇಕು ಅನ್ನುವುದು ಹಿರಿದಾದ ಅನುಗ್ರಹ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಮ್ಮ ಮೇಲೆ ಮಾಡಿದ್ದು. ಅಂತಹ ಗ್ರಂಥಗಳ ಮಧ್ಯದಲ್ಲಿ ದೈವಭಕ್ತಿ, ಗುರುಭಕ್ತಿಯನ್ನು ಮೇಳೈಸುವ, ಅನುಸಂಧಾನದಿಂದ ಪೂರಿತವಾದ, ಉಪಾಸನೆಯಿಂದ ತುಂಬಿದ, ದೇವರಲ್ಲಿ ಗುರುಗಳಲ್ಲಿ ಮಾಡಬೇಕಾದ ನಿರ್ವ್ಯಾಜವಾದ ಭಕ್ತಿ, ನಿರ್ನಿಮಿತ್ತವಾದ ಪ್ರಾರ್ಥನೆಯ ಒಂದು ಹೂರಣವೇ ವಿಷ್ಣುಸ್ತುತಿ. ಇಂತಹ ವಿಷ್ಣುಸ್ತುತಿಯಲ್ಲಿ
ನಾವು ದೇವರು ನಮಗಾಗಿ ಇಷ್ಟೆಲ್ಲ ಮಾಡಿದ್ದರೂ ಕೂಡ ನಾವು ದೇವರಲ್ಲಿ ಏನು ಮಾಡಿದ್ದೇವೆ, ದೇವರಿಗಾಗಿ ಏನು ಮಾಡಿದ್ದೇವೆ ಅನ್ನುವ ದೊಡ್ಡದಾದ ಪ್ರಶ್ನೆ, ಅದರ ಜೊತೆಗಿನ ಪ್ರಾಯಶ್ಚಿತ್ತ, ಅದರ ಜೊತೆಗಿನ ಪರಮಾತ್ಮನಲ್ಲಿ ನಾವು ಬೇಡಬೇಕಾದ ಪ್ರಾರ್ಥನೆಯಲ್ಲಿ ನಮಗಿರಬೇಕಾದ ಆರ್ತತೆ, ಅದೇ ಈ ವಿಷ್ಣುಸ್ತುತಿ. ಅಂತಹ ವಿಷ್ಣುಸ್ತುತಿಯ ಚಿಂತನೆಯನ್ನು ಅತಿ ಅದ್ಭುತವಾಗಿ ನಮಗೆ ನಾನಾ ವಿಧವಾದ ವ್ಯಾಕರಣ ಭೂಯಿಷ್ಠವಾದ ಛಂದಸ್ಸುಗಳು, ಪ್ರಯೋಗಗಳು, ಅವುಗಳಿಂದಲೂ ಕೂಡಿದ ಒಂದು ಸ್ತೋತ್ರ ಪುಂಜ ಅದು ವಿಷ್ಣುಸ್ತುತಿ. ಅಂತಹ ಶ್ರೇಷ್ಠವಾದ ಪ್ರತಿನಿತ್ಯವೂ ಪಾರಾಯಣ ಮಾಡಲೇಬೇಕಾದ ಒಂದು ಸ್ತೋತ್ರ ಅದು ವಿಷ್ಣುಸ್ತುತಿ. ಅಂತಹ ವಿಷ್ಣುಸ್ತುತಿಯ ಅರ್ಥಾನುಸಂಧಾನವನ್ನು ಯಥೋಚಿತವಾಗಿ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ನಾನು ಹೇಳಲು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಇದನ್ನು ಅವಶ್ಯವಾಗಿ ಕೇಳಿ, ದೇವರ ಮುಂದೆ ಕೂತು ಪೂಜೆ ಮಾಡುವಾಗ, ಜಪ ಮಾಡುವಾಗ ಕಣ್ಣು ಮುಚ್ಚಿ ಈ ಅರ್ಥಾನುಸಂಧಾನವನ್ನು ಮಾಡಿ, ಒಂದು ದಲ ತುಳಸಿ ಏರಿಸಿದರೂ, ಒಂದು ಹೂ ಏರಿಸಿದರೂ ಕೂಡ ಪರಮಾತ್ಮ ಅದನ್ನು ಅನಂತ ಮಡಿ ಮಾಡಿ ನಮಗೆ ಅನುಗ್ರಹವನ್ನು ಮಾಡುವ ಭಕ್ತಿಯ ಉದ್ರೇಕತೆ ಈ ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ ನಮಗೆ ಬರುತ್ತೆ. ಇದನ್ನು ಕೇಳಿ ಚಿಂತನೆ ಮಾಡಿ ಅನುಸಂಧಾನವನ್ನು ಮಾಡಿ ರೂಢಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮುರಾರಾತೆ ವಿಷ್ಣೋ ಹರಮುಖ ಸುರಾರಾಧ್ಯ ಭವತೋ ಧರಾಯಾಂ ನಾಸ್ತನ್ಯೋ ಭವ ಜಲಧಿ ಪಾರಂ ಗಮಯಿತುಂ ದುರಾಚಾರಾನಾಸ್ಮಾನವ ಗುರುವರಾನುಗ್ರಹ ಬಲಾನ್ ಜರಾ ದೂರಾಧಾರಾಮಯ ಹರ ನಿರಾಲಂಬನದಯ. ಏನು ಅದ್ಭುತವಾದ ಪ್ರಾರ್ಥನೆ ನೋಡಿ ಮೊದಲನೇ ಶ್ಲೋಕದಲ್ಲಿ. ಹೇ ಮುರಾರಾತೆ, ಹೇ ವಿಷ್ಣು, ಹೇ ನಿರಾಲಂಬನದಯ. ಎಂಥವ ಗೊತ್ತೇನು ನಾನು? ದುರಾಚಾರ, ಜಗತ್ತಿನಲ್ಲಿ ಏನೆಲ್ಲ ಕೆಟ್ಟ ವಿಧವಾದಂತಹ ಹವ್ಯಾಸಗಳಿವೆ, ಆ ಎಲ್ಲ ಹವ್ಯಾಸಗಳನ್ನು ನಾನು ಮೈಗೂಡಿಸಿಕೊಂಡವ. ನೀನಾದರೋ ಮುರಾರಾತೆ, ಹೇ ಮುರಾರಾತೆ, ಮುರನಾಮಕ ಅಸುರನ ಸಂಹಾರ ಮಾಡಿದ ಹೇ ಸ್ವಾಮಿ. ಮತ್ತೆಂಥವ ನೀನು? ಹರಮುಖ ಸುರಾರಾಧ್ಯ, ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಅಹರ್ನಿಶವಾದ ಆರಾಧನೆಯನ್ನು ಮಾಡಿಸಿಕೊಳ್ಳುವವ. ಅಮಯಹರ, ರೋಗ ಪರಿಹಾರವನ್ನು ಮಾಡುವವ. ರೋಗ ಪರಿಹಾರ ಅಂತಂದ ಮೇಲೆ ಕೇವಲ ಈ ದೇಹಕ್ಕಂಟಿದ ರೋಗ ಅಲ್ಲ, ಒಳಗೊಂದು ರೋಗ ನಮಗೆ ಬಹಳ ಬಾಧಿಸ್ತಾ ಇದೆ, ಪೀಡಿಸ್ತಾ ಇದೆ. ದೇವರನ್ನ ನೋಡಬೇಕು ಅಂತ ಹೊರಗಿನ ಕಣ್ಣು ಹೇಳ್ತದೆ, ಒಳಗಿನ ಕಣ್ಣು ಬೇಡ ಅಂತದೆ. ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸ್ತದೆ, ಅದಕ್ಕೆ ಮನಸ್ಸು ನನಗೆ ಸಾಥಿಯಾಗುವುದಿಲ್ಲ. ನಾನಾ ಥರನಾದ ವಿಚಾರಗಳಲ್ಲಿ ಮನಸ್ಸು ನನ್ನನ್ನು ಮಗ್ನ ಮಾಡಿಬಿಡುತ್ತದೆ. ಎಂಥ ಮೂರ್ಖರು ಗೊತ್ತೇನು? ಏನೋ ಸಂಧ್ಯಾ ವಂದನೆ ಮಾಡಿ, ದೇವರ ಪೂಜೆ ಮಾಡಿ, ಪಾರಾಯಣ ಮಾಡಿ ಅಂತ ಹೇಳಿದರೆ ಸಮಯ ತೋರಿಸಿ ಹೇಳ್ತೇವೆ, ಗಡಿಯಾರ ತೋರಿಸಿ ಹೇಳ್ತೇವೆ ನಾನು ಬ್ಯುಸಿ ಅಂತ. ಒಂದೊಪ್ಪತ್ತು ವಿಚಾರ ಮಾಡಿ ನಾನು ನನ್ನ ಹೊಟ್ಟೆಪಾಡಿಗಾಗಿ ಯಾರೋ ಒಬ್ಬ ವ್ಯಕ್ತಿ ಅಧೀನದಲ್ಲಿ ನಾನು ಕೆಲಸ ಮಾಡುವಾಗ ನನಗನಿಸ್ತದೆ ನಾನು ಬ್ಯುಸಿ ಅಂತ. ಇಡೀ ಬ್ರಹ್ಮಾಂಡವನ್ನು 14 ಲೋಕಗಳು, 14 ಲೋಕದಲ್ಲಿರುವ ಎಲ್ಲ ಚರಾಚರಾತ್ಮಕವಾದ ಜೀವರಾಶಿಗಳು, ಅವರೆಲ್ಲರೂ ಮಾಡುವಂತಹ ಕರ್ಮಗಳು, ಯಾವ ವ್ಯಕ್ತಿ ಯಾವ ಕರ್ಮವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಒಬ್ಬೊಬ್ಬನಲ್ಲಿ ನಿಂತು ಆ ಕರ್ಮಗಳನ್ನು ಮಾಡಿಸಿ, ಕರ್ಮಗಳನ್ನು ಸ್ವೀಕರಿಸಿ, ಅವುಗಳಿಗೆ ತಾನು ಸಾಕ್ಷೀಭೂತನಾಗಿ ಇರುವ ನಮ್ಮಪ್ಪ ಪರಮಾತ್ಮ ಯಾವ ಮಟ್ಟದ ಕಾಲನಿಯಾಮಕ ಎಂದಾದರೂ ಹೇಳಿದನೇ? ನಾನು ಸ್ವಲ್ಪ ಇವತ್ತು ಬ್ಯುಸಿ ಇದ್ದೇನೆ, ನಿನ್ನ ಕಡೆಗೆ ನೋಡ್ಲಿಕ್ಕಾಗುವುದಿಲ್ಲ, ನನಗೆ ಬೇರೆ ಕಡೆಗೆ ನೋಡ್ತೇನೆ ಅಂದರೆ ಗತಿ ಏನು ನಮ್ಮದು? ಹೇ ಮುರಾರೆ, ಹೇ ವಿಷ್ಣು, ಕಾರುಣ್ಯ ಮೂರ್ತಿ ನೀನು.
ಅಂತಹ ಪರಮಾತ್ಮ ನಿನ್ನಲ್ಲಿ ಭಕ್ತಿ ಮಾಡಿ ಗೊತ್ತಿಲ್ಲ ಈ ಜೀವಿಗೆ. ಇಷ್ಟಾದರೂ ನಾನು ನಿನ್ನ ಪ್ರಾರ್ಥನೆಯನ್ನವನ್ನು ಮಾಡ್ತೇನೆ ಅಂದರೆ ಯಾವುದು ನನ್ನಲ್ಲಿ ಆ ಯೋಗ್ಯತೆಯನ್ನು ತಂದುಕೊಟ್ಟದ್ದು ಅಂದರೆ ಗುರುವರ ಅನುಗ್ರಹ ಬಲ. ನಾನು ನಿನ್ನನ್ನು ದೇವರು ಅಂತ ಕರಿಬೇಕು ಅಂತಾದರೆ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಅನ್ನುವುದು ನಾನು ತಿಳಿದು ಮಾಡಬೇಕು ಅಂತಾದರೆ ಭಕ್ತಿಯನ್ನು ಕೊಟ್ಟ, ಬುದ್ಧಿಯನ್ನು ಕೊಟ್ಟ, ನಿನ್ನನ್ನು ತಿಳಿಸಿಕೊಟ್ಟ ಆ ಮಹಾನುಭಾವರು ಗುರುಗಳು, ಆ ಗುರುಗಳ ಅನುಗ್ರಹವೇ ನನ್ನ ಮೇಲಿದೆ, ಅದನ್ನು ನೋಡಿ ನನಗೆ ಅನುಗ್ರಹವನ್ನು ಮಾಡು. ಅಷ್ಟೇ ಅಲ್ಲ ಸ್ವಾಮಿ, ಈ ಅನುಗ್ರಹ ಯಾವುದಕ್ಕೆ ಕಾರಣ ಆಗಬೇಕು ಅಂದರೆ ಭವಜಲದಿ ಪಾರಂ ಗಮಯಿತುಂ. ಈ ಸಂಸಾರವೆಂಬ ಸಮುದ್ರ, ಈ ಸಂಸಾರವೆಂಬ ಸಮುದ್ರದಲ್ಲಿ ಅನೇಕ ಕ್ರೂರ ಪ್ರಾಣಿಗಳಿವೆ. ಅವುಗಳೇ ಆಸೆ ಆಕಾಂಕ್ಷೆಗಳು, ಸಂಬಂಧಗಳು. ಆಸೆಯೆಂಬ, ಆಕಾಂಕ್ಷೆಯೆಂಬ, ಸಂಬಂಧವೆಂಬ ಎಲ್ಲ ಕ್ರೂರ ಮೃಗಗಳಿಂದ ನನ್ನನ್ನು ಪಾರು ಮಾಡಿ ದಡ ಸೇರಿಸು. ಧರಾಯಾಮ್, ಈ ಭೂಮಿಯಲ್ಲಿ ಭವಃ ಭವತಃ ಅನ್ಯೋ ನಾಸ್ತಿ. ಸ್ವಾಮಿ, ನಿನ್ನ ಬಿಟ್ಟರೆ ನನ್ನನ್ನು ಕೈ ಹಿಡಿಯೋರು ಯಾರೂ ಇಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ, ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಜೀವನದಲ್ಲಿ ಕಟ್ಟಿಕೊಂಡ ಹೆಂಡತಿ ಬಾಗಿಲ ತನಕ ಬಂದರೆ ಮಕ್ಕಳು ಆ ನನ್ನ ಚಿತೆಗೆ ಅಗ್ನಿಸ್ಪರ್ಶ ಮಾಡುವವರೆಗೂ ಬರ್ತಾರೆ. ನನ್ನ ಜೊತೆಗೆ ಮೇಲೆ ಬರ್ತಾರಾ? ಯಾರೂ ಬರಲಿಲ್ಲ. ಹಣ ಬರಲಿಲ್ಲ, ಸಂಪತ್ತು ಬರಲಿಲ್ಲ, ಹೆಂಡತಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಬಂಧು ಬರಲಿಲ್ಲ, ಬಳಗ ಬರಲಿಲ್ಲ, ಮಿತ್ರ ಬರಲಿಲ್ಲ, ಯಾರೂ ಬರಲಿಲ್ಲ ಸ್ವಾಮಿ. ನಾನು ನನ್ನ ಜೊತೆಗೆ ಬಂದದ್ದು ನಿನ್ನಲ್ಲಿ ಮಾಡಿದ ಭಕ್ತಿ ಮಾತ್ರ ನನ್ನ ಜೊತೆಗೆ ಬರೋದು. ಅದನ್ನು ನನ್ನಲ್ಲಿ ದೃಢವಾಗಿ ನಿಲ್ಲಿಸಿ ಅನುಗ್ರಹವನ್ನು ಮಾಡೋ ಹೇ ಮುರಾರೆ, ಹೇ ಪರಮಾತ್ಮ. ಗುರುಗಳ ಅನುಗ್ರಹದ ಬಲ, ಆ ಬಲದಿಂದಲೇ ನೀನು ನನ್ನ ಮೇಲೆ ನಿನ್ನ ಅನುಗ್ರಹದ ಕರುಣಾ ರಾಶಿಯನ್ನು ಹಾಕಿ ಈ ಸಂಸಾರದಿಂದ ಮೇಲಕ್ಕೆತ್ತಿ ಅನುಗ್ರಹವನ್ನು ಮಾಡು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕದ ಚಿಂತನೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅತೀ ಅದ್ಭುತವಾದ ಚಿಂತನೆ. ಈ ಚಿಂತನೆಯನ್ನು ಹೀಗೆ ಪ್ರತಿನಿತ್ಯವೂ ಪೂರ್ತಿಯಾಗಿ ತಿಳಿಯುವಂತೆ, ಇನ್ನಷ್ಟು ಹೆಚ್ಚಿನ ಅನುಸಂಧಾನ ಬರುವಂತೆ ಅನುಗ್ರಹವನ್ನು ಮಾಡಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.